ನಮಸ್ಕಾರ ಎಲ್ರಿಗೂ ಸಹ. ಸೊ ಇವತ್ತು ನನ್ನ ವಿಷಯ ಅಂತ ಹೇಳಿದ್ರೆ, ಸೊ ಯಾರಾದರೂ ಹೊಸ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸೊ ಇವತ್ತು ಒಂದು ವಿಷಯ ಆಗ್ತದೆ, ಏನಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ನಾನು ಯಾರನ್ನು ಮದುವೆ ಆಗಬೇಕು ಅಂತ ನನಗೆ ಯಾರನ್ನು ನಾನು ಮದುವೆ ಆಗಬೇಕು ಅಂತ ಹೇಳಿ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ರಿವೀಲ್ ಮಾಡಿದ್ದಾರೆ. ಮೊದಲಿಗೆ ರಕ್ಷಿತಾ ಅವರು ಏನು ಹೇಳಿದ್ರು, ಲಾಸ್ಟ್ ಇದು ತ್ರಿವಿಕ್ರಮ್ ಅವ್ರದ್ದು ಇದು ನೋಡಿದ್ರೆ ಏನಂತ ಹೇಳಿದ್ರೆ ಲಾಸ್ಟಿಗೆ ಹೇಳ್ತಾರೆ ನಾನು ಆಗ್ಬೋದು ಅಂತ ಹೇಳಿ. ಬಿಗ್ ಬಾಸ್ ಮನೆಗೆ ಎಂಟರ್ ಆದ ಶುರುವಿನಿಂದ ರಕ್ಷಿತನ ಮೇಲೆ ತ್ರಿವಿಕ್ರಮ್ ಹೇಳ್ತಿದ್ದಾರೆ ನಾನು ನನ್ನ ಮದುವೆ ಹಾಕೋ ಹಾಗಂತ ಫನ್ನಿ ವೇಲಿ ಗಮ್ಮತ್ತಿಗೆ ಹೇಳೋದು. ಬಟ್ ರಕ್ಷಿತಾ ಅವರು ಹೇಳೋ ಪ್ರಕಾರ ನನಗೆ ಒಂದು ಹಳ್ಳಿಯ ಅವರು ಮುಂಚೆಯಿಂದನೂ ಹಾಗೆ ನೀವು ಲಾಗ್ ಮಾಡಿ ನೋಡ್ಕೊಂಡು ಬಂದವರಿಗೆ ರಕ್ಷಿತಾ ಯಾರು ಅಂತ ಗೊತ್ತು. ಸೊ ಸ್ಟಾರ್ಟಿಂಗಿಂದನೂ ಇಲ್ಲಿವರೆಗೆ ಉಂಟಲ್ಲ, ರಕ್ಷಿತನಿಗೆ ಹಳ್ಳಿ ಕಾಡಿನ ಮಧ್ಯೆ ಮನೆ ಇರಬೇಕು, ತೋಟ ಇರಬೇಕು, ಮತ್ತೆ ಬೆಕ್ಕು ನಾಯಿ ಆ ಥರ ಇರಬೇಕು ಅಂತೇಳಿ ಭಾರಿ ಇಷ್ಟ. ಸಿಟಿ ಲೈಫ್ ಇಷ್ಟೇ ಅಲ್ಲ. ಸೊ ಹಾಗಾಗಿ ಒಬ್ಬ ಕೃಷಿಕನನ್ನು ಮದುವೆ ಆಗಬೇಕು ಮತ್ತೆ ಡೈಲಿ ಲಾಗ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದು ಕೆಲವರು ಹೇಳ್ತಾರೆ ಇದು ಬರೀ ಸುಮ್ಮನೆ ಹೇಳ್ತಾರೆ ಅಂತ ಹೇಳಿ. ಆ ಥರ ಇಲ್ಲ, ನಿಜವಾಗಿ ರಕ್ಷಿತಾ ಹಾಗೇನೆ, ಅವರಿಗೆ ಹಳ್ಳಿ ಬದುಕೇ ಇಷ್ಟ. ಸೊ ಯಾರಾದರೂ ಒಂದು ಒಳ್ಳೆಯ ರಕ್ಷಿತನಿಗೆ ಇಷ್ಟಪಡುವ ಹುಡುಗ ಸಿಕ್ಕಿದ್ರೆ ಖಂಡಿತವಾಗಿ ಸಹ ರಕ್ಷಿತಾ ಹಳ್ಳಿಯ ಒಂದು ರೈತರನ್ನೇ ಮದುವೆ ಆಗ್ತಾರೆ ಅಂತೇಳಿ ಇದರಲ್ಲಿ ಹೇಳಿದ್ದಾರೆ. ಮತ್ತೆ ಫ್ಯೂಚರಲ್ಲಿ ಹೇಳೋಕ್ಕಾಗಲ್ಲ ಏನು ಹೇಗೆ ಅಂತೇಳಿ, ಯಾರ ಮೇಲೆ ಬೇಕಾದರೂ ಲವ್ ಆಗ್ಬೋದು. ಲವ್ ಆಗೋದೊಂದು ಲವ್ವಿನ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಸೊ ಅದೇ ಪ್ರಕಾರ ನೋಡೋದಾದ್ರೆ ರಕ್ಷಿತಾ ಅವರದೊಂದು ಹುಡುಗ ಯಾರು ಮದುವೆ ಆಗುವ ಹುಡುಗ ಯಾರು ಅಂತ ಹೇಳಿದ್ರೆ ಒಂದು ಹಳ್ಳಿಯ ರೈತ. ರಕ್ಷಿತಾ ಅವರು ಹೇಳುವ ಪ್ರಕಾರ ನನಗೆ ರಕ್ಷಿತಾ ನೀನು ಇದರಲ್ಲಿ ಹೇಳಿದ್ದು ನಿಜನೇ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗಿಂದ ಸಹ ರಕ್ಷಿತನಿಗೆ ತುಂಬಾ ಇಷ್ಟ ಹಳ್ಳಿ. ಅವರು ಇದ್ದದ್ದು ಸಹ ಹಳ್ಳಿಯ ಮನೆಯಲ್ಲಿ, ಒಂದು ಚಿಕ್ಕ ಶೀಟ್ ಮನೆಯಲ್ಲಿ, ಹಂಚಿನ ಮನೆಯಲ್ಲಿ, ಅಲ್ಲಿ ಮನೆಯೆಲ್ಲ ರಿಪೇರಿ ಮಾಡ್ಕೊಂಡು ಅವ್ರದ್ದೆಲ್ಲ ಲಾಗ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಏನೇ ಆಗಲಿ ರಕ್ಷಿತಾ ಅವರಿಗೆ ಒಂದು ಒಳ್ಳೆಯ, ರಕ್ಷಿತನನ್ನು ಇಷ್ಟಪಟ್ಟು ಒಂದು ಪ್ರೀತಿ ಮಾಡಿ ರಕ್ಷಿತಾ ಒಂದು ಖುಷಿಯಾಗಿ ನೋಡ್ಕೊಳ್ಳುವ ಒಂದು ಒಳ್ಳೆ ಹುಡುಗ ಸಿಕ್ಕಿದ್ರೆ ಸಾಕು. ಸೊ ನಿಮಗೆ ರಕ್ಷಿತನ ಬಗ್ಗೆ ಏನು ಅನ್ಸುತ್ತೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಮತ್ತೆ ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹೊಸ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.